ಕೇಳ್ತಾ ಇಲ್ಲ ಅವಳೆ ಓಡಿಸ್ತೀನಿ ಅಂತಾಳೆ. ಓಡಿಸ್ತಿ ಫಸ್ಟ್ನೇ ಗೇರ್ ಮುಂದಕ್ಕೋ ಹಿಂದಕ್ಕೋ? ಮುಂದಕ್ಕೆ. ಸ್ಟಾರ್ಟ್ ಮಾಡು. ಕೇಳೆ ವಸಂತಿ ಪೂಜೆ ಸ್ಟಾರ್ಟ್ ಮಾಡೆ. ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಅದೇ ಮಗ ಹಂಗೆ ಮಡಿಕೊಂಡಿದ್ದಿ ಕರೆಕ್ಟಾಗಿ ಸ್ಮಾರ್ಟ್ ಮಾಡಿ ತಾಯಿ. ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೆಂಗೆ ಹೇಳ್ಬೇಕು? ನಾನು ಹೆಂಗೆ ಹೇಳ್ತೀನಿ ಹೇಳು? ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಅಯ್ಯೋ ಪಾಠ ಮಾಡ್ತಾಳೆ. ಗಾಯ್ಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನನ್ನ ತಂಗಿನ ಕರ್ಕೊಂಡು ಕುಣಿಗಲ್ ಹತ್ರ ಇರೋ ಪಂಚಮುಖಿ ಆಂಜನೇಯಂಗೆ ಹೊರಟಿದ್ದೀನಿ. ಅವತ್ತಿಂದ ಕೇಳ್ತಾನೆ ಇದ್ಲು ಕರ್ಕೊಂಡು ಅಂತ. ಇವತ್ತು ಆನ್ ದ ವೇ ಎರಡು ಕೆಲಸ ಆಗಬೇಕಾಯ್ತು. ಅದಕ್ಕೋಸ್ಕರ ಹಂಗೆ ಹೋಗೋದೇ ಓದ್ತಾ ಇದೀವಲ್ಲ, ಅಲ್ಲಿಂದ 15 ಕಿಲೋಮೀಟರ್ ಅಷ್ಟೇ ಆಂಜನೇಯ ದೇವಸ್ಥಾನ. ಅದಕ್ಕೆ ಸೀದಾ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗೋದೇನು. ಇವತ್ತು ಇಷ್ಟು ದಿನದಿಂದ ಸ್ಟಾರ್ಟ್ ಓಪನ್ ಆದಾಗಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ನಾನೆಲ್ಲ ಹೋಗ್ಬಿಟ್ಟಿದ್ದೆ. ನನ್ನ ತಂಗಿ ಮಿಸ್ ಆಗ್ಬಿಟ್ಟಿದ್ದು. ಇವತ್ತು ಅವಳು ಕೇಳ್ತಾ ಇದ್ಲು ಅವತ್ತಿನ ಕರ್ಕೊಂಡು ಹೋಗು ಅಂತ. ಇವತ್ತು ಭಾನುವಾರ, ನನಗೂ ಕೆಲಸ ಇಲ್ಲ, ಅವಳಿಗೂ ಕೆಲಸ ಐತೆ. ಭಾನುವಾರ ಕಾಲೇಜ್ ಇಲ್ಲ. ಇವಾಗ ಸೀದಾ ನನ್ನ ಫ್ರೆಂಡ್ ಗಾಡಿ ಇಸ್ಕೊಂಡ್ಬಂದಿದ್ದೀನಿ. ಅವ್ನು ಕರ್ಕೊಂಡು ನನ್ನ ತಂಗಿ ಕೈಲಿ ಓಡಿಸ್ಕೊಂಡು ಗಾಡಿ ಕುಟ್ಕೊಂಡು ಸೀದಾ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬರ್ರಿ ಗೈಸ್, ನಮ್ಮ ಮನೆಯಿಂದ ನೆಲಮಂಗಲ ಬಿಟ್ಟು ಕರೆಕ್ಟಾಗಿ 10 ಕಿಲೋಮೀಟರ್ ಆಚೆ ಬಂದು ನೆಲಮಂಗಲ ಹಾಸನ ಟೈಲೋ ಇದ್ದಾರೆ, ಅಲ್ಲಿ ಬಂದಿದ್ದೀನಿ. ಇವಾಗ ಇವಳು ಓಡಿಸ್ತೀನಿ ಅಂತ ಅಂದು. ಓಡಿಸ್ಯಾ? ಕಾನ್ಫಿಡೆನ್ಸ್ ಆಯ್ತಾ? ಗೈಸ್ ಕೊಟ್ಟಿದ್ದೀನಿ ಪೆಟ್ರೋಲ್ ಗಿಟ್ರೆಲ್ಲ ಹಾಕ್ಸಿ. ಇಲ್ಲಿಂದ ಇವಳು ಓಡಿಸ್ತೀನಿ ಅಂತಾನೆ. ಗಾಡಿಗಳು ಸಿಕ್ಕಾಪಟ್ಟೆ ಇವತ್ತು ರಿಸ್ಕ್ ಬೇಡ ಅಂತ ಅಂತಿದ್ದೀನಿ. ಕೇಳ್ತಾ ಇಲ್ಲ ಅವಳೆ ಓಡಿಸ್ತೀನಿ ಅಂತಾಳೆ. ಓಡಿಸ್ತಿ ಫಸ್ಟ್ನೇ ಗೇರ್ ಮುಂದಕ್ಕೋ ಹಿಂದಕ್ಕೋ? ಮುಂದಕ್ಕ ಗ್ಯಾಪ್ನ ಹೊಡ್ಕೊಂಡಿದ್ಯಾ? ಫೈನಲ್ಲಿ ಇವಳು ಫಸ್ಟೇ ಎಲ್ಬೋರ್ಡ್ ಅಂತ ಗೊತ್ತು. ಅದಕ್ಕೆ ಇವಳ ಕೈ ಗಾಡಿ ಕೊಡಲಿಲ್ಲ. ಗಾಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದೆ ಇವತ್ತು ಹಾಸನ ಹೈವೇನಲ್ಲಿ. ಅದಕ್ಕೆ ನಾನೇ ಎತ್ಕೊಂಡು ಸೀದಾ ಬಂದಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ಆಂಜನೇಯ ದೇವಸ್ಥಾನನ ಫೈನಲ್ಲೇ ಕರ್ಕೊಂಡ್ಬಂದಿದ್ದೀನಿ. ನೋಡ್ಕೊಳ್ರಿ ಹೆಂಗೈತೆ ಅಂತ. ನೋಡ್ಕೊಂಡೇನೆ ಯಾವತ್ತೂ ಬಂದಿರಲಿಲ್ಲ ಅಂದಲ್ಲ. ಹೆಂಗದೆ? ಸಾಕ ನೋಡಿದ್ದು? ಎಷ್ಟು ನೋಡ್ಕೊಂತೀನಿ ನೋಡ್ಕೊ. ಸೀದಾ ಮನೆ ಕಡೆಗೆ ಹೋಗೋಣ. ಗೈಸ್ ಮನೆ ಕಡೆ ಎಲ್ಲ ಇವಾಗ ಇನ್ನೊಂದು ಕೆಲಸ ಅಂತ ಹೇಳಿದ್ನಲ್ಲ. ಏನಪ್ಪ ಕೆಲಸ ಅಂತಂದರೆ, ನಮ್ಮ ದೊಡ್ಡಪ್ಪನ ಮಕ್ಕಳದು ಇದೈತೆ. ಶಬರಿಮಲೆಗೆ ಹೋಗ್ತಾರಲ್ಲ, ಇಡ್ಮುಡಿ ಐತಿ ಇವತ್ತು ನಮ್ಮ ಅಜ್ಜಿರೂರಲ್ಲಿ. ಅವ್ರಿಗೆ ಹಂಗೆ ಇದೇ ರೂಟಲ್ಲೇ ಅವರು ಹೋಗ್ಬಿಟ್ಟು ಅದು ಇಡ್ಮುಡಿ ಅದೆಲ್ಲ ಏನೇ ಕೆಲಸ ಐತೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ಬೇಕು. ನಮ್ಮನೆಗೆ 10 ಹೊಸವೇ ಕರ್ರ ಎಲ್ಲ ಸೇರಿಸ್ಕೊಂಡ್ರೆ ಹೊಸ ಎಲ್ಲ ಸೇರಿಸ್ಕೊಂಡ್ರೆ ಇಲ್ಲಿ ರಸ ನೋಡ್ಬೇಕು ಅಂತ ಕರ್ಕೊಂಬಂದ ಅವಳಿಗೆ. ಅಯ್ಯೋ ಭಗವಂತ, ಇದೇನು ಈ ಥರ ಸ್ಮೆಲ್ಲು, ಡಿಫ್ರೆಂಟ್ ಸ್ಮೆಲ್ಲು. ಯಾವುದೋ ತಳಿ ಇದು ಗೊತ್ತಿಲ್ಲ. ಯಾವುದೋ ಮಲೆನಾಡು ಗಿಡ್ಡಲ್ಲ ಗಿರ್ರೋ ಯಾವುದೋ ಕರೀತಾರೆ. ಹೆಂಗೈತೆ ನೋಡೋದು, ಹೆಂಗದೆ ಹೊಸ ನೋಡ್ದಾ? ಇದೇನೇ ಕೈ ಮುಗಿಬಿಡು, ಕೈ ಮುಗಿನ. ಅಯ್ಯೋ ಗೈಸ್ ಬರ್ರಿ, ಇವಾಗ ಮುಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಫೋಟೋ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ಇಲ್ಲಿಂದ ಕೊಡ್ತೀನಿ ಬರ್ರಿ ಗಾಡಿ ಓಡ್ಸೋಕೆ ಅವಳಿಗೆ. ಅಲ್ಲಿ ಕೊಟ್ಬಿಟ್ಟಿದ್ರೆ ಅಷ್ಟೇ, ಏನಾದರೂ ಸರ್ ಮಾಡೋಳಲ್ಲಿ ಸಿಕ್ಕಾಪಟ್ಟೆ ಗಾಡಿ ಇದ್ದು. ಯಾವತ್ತು ಹಾಸನ ಇಷ್ಟೊಂದು ಬಿಸಿರೋ ನಾನು ನೋಡಿರಲಿಲ್ಲ. ಆ ಪಟ್ಟೆ ಗಾಡಿ ಇದ್ದು. ಅದಕ್ಕೆ ಕೊಡ ಸೇಫ್ ಅಲ್ಲ ಅನಿಸ್ತು. ಇವಾಗ ಕೊಡ ಬರ್ರಿ, ಈ ಕಡೆಯಿಂದ ಫ್ರೀ ಇರ್ತದಲ್ಲ. ಏನಾದ್ರು ಬೇಕಾದ್ರೆ ತಗೋವಾಗಿ ತಾಯಿ. ಆಟ ಸಾಮಾನಲ್ಲಿ ಚಿಕ್ಕ ಮಕ್ಕಳು ಡಾಕ್ಟ್ರದು ಆಪ್ರೇಷನ್ ಮಾಡೋದು ಡಾಕ್ಟ್ರ್ ಸಾಮಾನು. ಇಲ್ಲೂ ಬಂದು ವಾಲೆ ನೋಡ್ತಾ ಇದ್ದೀವಿ. ವಾಲೆ ನೋಡ್ತಾ ಇದ್ದಿ. ಏನಾದರೂ ಬೇಕಾ ಆಟ ಸಾಮಾನು? ಗೊಂಬೆ ಪಂಬೆ, ಚಿಕ್ಕ ಮಕ್ಳು ಡಾಕ್ಟ್ರು ಐಟಮು, ಚಿಕ್ಕ ವಯಸ್ಸು ಬಿದ್ದು ಅದಾಡಿವಲ್ಲ ಬೇಕು ಅಂತ ನೋಡು. ಆ ಕಡೆಗೆ ಹಿಂಗೆ ನೋಡ್ತೀವಿ, ಆ ಕಡೆಗೆ ನೋಡಿ ದೇವ್ರು ನೋಡಿದ್ದೆ. ಫೋಟೋ ಹೊಡಿತೀನಿ ಅನ್ಕಂಡ. ಎಷ್ಟು ನೋಡ್ಕೊಂಬಿಡು. ಇನ್ನೊಂದ್ಸಲಿ ಕರ್ಕೊಂಬತ್ತೀನಲ್ಲೋ ಗೊತ್ತಿಲ್ಲ. ಕರ್ಕೊಂಬಷ್ಟಂಗೆ ನಮ್ಮ ಮನೆಗೆ ಇರ್ತಾಯಿರೋ ಗೊತ್ತಿಲ್ಲ. ಗೈಸ್ ಅಲ್ಲಿ ನೋಡ್ರಿ ಕರೆಕ್ಟಾಗಿ ಆಂಜನೇಯನ ಕೆಳಗಡೆ ಗದ್ದದ ಕೆಳಗಡೆ ಜೇನಿಗೆ ಪಡೆದ ಹೆಜ್ಜೇನು ಯಾವ ಜಾಗದಲ್ಲಿ ಕೈತೆ. ಇನ್ನು ಯಾರು ನೋಡ್ಕೊಂಬಿಡ್ರಿ. ವರ್ಲ್ಡ್ ಹೈಯೆಸ್ಟ್ ಆಂಜನೇಯನ ಸ್ಟ್ಯಾಚು. ಗೈಸ್ ಅಲ್ಲೋ ಥರ ನೋಡಿರಲ್ಲ, ಇಂಥವ್ರಲ್ಲ ಅಲ್ವಾಗಿ 10 ರೂಪಾಯಿ ಕೊಡಬೇಕು. ಮತ್ತು ಇಲ್ಲಿ ಬೆಜ್ಜಾನು ನೋಡಿದೆ ಒಳಗಡೆ ಹೋಗ್ಬಿಟ್ಟು. ನಾನು ಫಸ್ಟ್ ಟೈಮ್ ಬಂದಾಗ ಈ ಥರ ನೋಡಿರಲಿಲ್ಲ. ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ಪೂಜೆ ಸಾಮಾನು 100, ಅದು 70, 100, ಅದೇನೋ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸೋಕ್ಕೆ ದೇವ್ರಿಗೆ 100 ರೂಪಾಯಿ ಏನಾಯಿತು. ನಮಗಿದಾಗೆಲ್ಲ ಯಾವುದೋ ಅಷ್ಟೊಂದೆಲ್ಲ ಭಕ್ತಿ ಬೇಡ. ಸುಮ್ಮನೆ ದೇವ್ರು ಒಳ್ಳೇದು ಮಾಡ್ರೆ ಸಾಕಪ್ಪ ಅಂದ್ಬಿಟ್ಟು ಹೋಗಿ ಸುಮ್ಮನೆ ಕೈ ಮುಕ್ಕೊಂಡು ತಲೆ ಬಟ್ಟಿ ಕಳಿಸಿದೆ ಬಂದ್ಬಿಟ್ಟು ಅಷ್ಟೇ. ಇಲ್ಲಿನ ಕತೆ ನನ್ನ ತಂಗಿಗೋಸ್ಕರ ಬಂದು ನಾನು ಒಂದ್ಸಲಿ ಮುಂಚೆನೇ ಬಂದಿದ್ದೆ. ಇವಳು ನೋಡಿರಲಿಲ್ಲ ಅಂತಂದಲ್ಲ, ಅದಕ್ಕೋಸ್ಕರ ಕರ್ಕೊಂಬಂದು ಅಷ್ಟೇ. ಫೋಟೋ ಹೊಡಿಬೇಕಂತ ತಾಯಿ ಬೇಕು. ನಿಂತ್ಕೊಂಡು ಹೊಡಿತೀನಿ, ಅಲ್ಲಿ ನಿಂತ್ಕೊಂಡು ಹೊಡಿತೀನಿ. ಬಂದಿರೋದು ಹೆಚ್ಚಂತೆ ಸ್ಟೇಟಸ್ ಹಾಕೊಂಡಿವಂತೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿವಂತೆ. ಬಾರೆ ತೆಗಿತೀನಿ ಬಾ. ಹಂಗೇನ್ಕೋ ಒಂಚೂರು ನಗೆ ಮಕಾಗೆ ಹಂಗೆ ಮಾಡ್ಕೊಂಡಿದ್ದಿ. ನಗೆ ನಗೊಂದ್ಸಲಿ ನಾನು ಫೋಟೋನೇ ತೆಗಿತೀರ ಬರಲಿ. ಗೈಸ್ ಇಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಒಂದು 15 ಕಿಲೋಮೀಟ್ರು. ಇಲ್ಲಿಂದ ಹೇಳಿ ಕೊಡ್ತೀನಿ ಬರ್ರಿ. ರೋಡ್ ಸ್ವಲ್ಪ ಫ್ರೀ ಆಯ್ತಿದ್ದು. ಈ ಕಡೆಯಿಂದ ಬೆಂಗಳೂರಿಗೆ ಹೋಗೋ ರೋಡು. ಇವಾಗ ಕೊಡ್ತೀನಿ ಆ್ಯಕ್ಚುಲಿ. ಸ್ಟಾರ್ಟ್ ಮಾಡು. ಸ್ಟ್ಯಾಂಡ್ ತೆಗ್ದಾ? ಆಗ್ತಾ ಫಸ್ಟ್ ಗೇರ್ಗೆ ನೋಡಿ. ಹಿಂದೆ ಮುಂದೆ ನೋಡ್ಕೊಂಡು ನೋಡಿ. ಫಸ್ಟ್ ಹಿಂದೆ ನೋಡು ಗಾಡಿ ಅವ ಇಲ್ವ ಅಂತ.
ಏನಾದ್ಮೇಲೆ ಏನು ಎಲ್ಲ ನೀವು ಮುಡಿ ಕಟ್ಬೇಲ್ಲ ಅಯ್ಯೋ ಎಲ್ಲ ಇನ್ನು ಆಗೋಯ್ತು ಆಲೆ ಇನ್ನೇನಾಗ ಹೋಗೋದೆ ನೀನು ನಿನ್ನ ಮಗಳಾಡ್ದಂಗೆ ಆಡ್ತೀನಿ ನೋಡು ಅಲ್ಲ ಮಕ್ಕ ಕೊಟ್ಬಿಡ್ತೀನಿ ಈಗ ಅಲ್ಲ ಕಣಪ್ಪ ಅದ್ ಇದನ್ನ ಕಟ್ಕೊ ಮನೆಗೆ ಹೋಗಿ ಕಟ್ಕೊ ಬರ್ತಾರಲ್ಲ ಬರ್ಬೇಕು ತಾನೆ ತಾನೇ ಕಟ್ಟೋದು ಮನೆಗೆ ಅಲ್ವಲ್ಲ ಮನೆ ಕಣ ಈ ಸುಮ್ನೆ ಅಕ್ಕಿ ಹಾಕೋದು ಬೆಳಗದ ಅಕ್ಕಿ ಅಂತ ಇಲ್ಲ ತುಪ್ಪ ಅಲ್ಲಿ ಹಾಕೋದು ಹೇಳಕ್ಕಲ್ಲ ಹೋಗು ಮನೆಗೆ ಬರೀ ಪಾತ್ ಪೂಜೆ ಮಾಡೋದು ಅಷ್ಟೇ ಅಜ್ಜಿ ಕಳ್ಸ್ಬೇಕು ತಾನೆ ಅಜ್ಜಿ ಪಾಕ್ ಪೂಜೆ ಮಾಡಕ್ಕೆ ಗೊತ್ತದಾಗ ನಿಧಾನಕ್ಕೆ ಯಾವಾಗ ಬಸ್ಸಾಗಿ ಆಗೋಯ್ತು ಹೋಗ ಅಲ್ಲಿ ಇನ್ನೇನ್ ಸಮಾಚಾರ ಸಮಾಚಾರ ಹೇಳ್ತೀನಿ ಈಗ ಐಶ್ವರ್ಯ ನಮ್ಮ ಅಜ್ಜಿ ನಮ್ಮ ವಸಂತಮ್ಮನವ್ರ ಅಮ್ಮ ಜನ್ಮ ಕೊಟ್ಟ ಮಾತೆ ಇವ್ರು ಸೈಲೆಂಟ್ ಅವ್ರ ಮಾತ್ರ ಬಜಾರಿ ಯಾರು ನಮ್ಮಮ್ಮ ಬಜಾರಿ ಅಮ್ಮ ನಾಷ್ಟ ತಿನ್ನಲ್ವಾ ತಿನ್ನಲ್ಲ ನಾವು ಚಂದು ಯಾಕಲ್ಲ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ದೇವಿ ಪಾದಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಗೈಸ್ ಇವಾಗ ಏನು ನೋಡ್ರಿ ಅವ್ರೇ ನಮ್ಮ ಅಣ್ಣ ಹೇಳೇ ಅವರೇ ನಮ್ಮ ಅಣ್ಣ ಒಂದು ದೊಡ್ಡಪ್ಪನ ಮಗ ಎಲ್ಲ ಐತಿ ಡುಮುಡಿ ಕಟ್ಟಿದ್ದೆಲ್ಲ ಇವಾಗ ಮನೆಗೆ ಬಂದು ನಮ್ಮ ಅಜ್ಜಿ ಮನೆಗೆ ಒಂದು ಅರ್ಧ ಗಂಟೆ ಮನೆ ಕಂಡು ಇವಾಗ ಅವ್ರಿಂದ ಇಡುಮುಡಿ ಕಟ್ತಾರೆ ಅವ್ರು ಬಾಯಿ ಮಾಡ್ಕೊಂಡು ಹೋಗ್ಬೇಕು ಟೈಮ್ ಆಯ್ತು ಇನ್ನೂ ಹೊಸ ಜೋಳ ಪಳೆಲ್ಲ ಗುಡ್ ಮಾಡಬೇಕು ನಮ್ಮ ಅಜ್ಜಿ ನಮ್ಮ ಅಮ್ಮನ ಪಾಪ ಕಾಡಿಗೆ ಹಾಕ್ಬಿಟ್ಟದೆ ನಮ್ಮ ಅಮ್ಮಗೆ ನೆಮ್ಮದಿ ಕೊಟ್ಟಿಲ್ಲ ಕಣಿದ್ದೀನಿ ನೀನು ಇಲ್ಲ ಹೇಳು ಏನಾದ್ರು ಏನ್ ಹೇಳ್ತಿ ಏನ್ ಹೇಳಲ್ಲ ನಾನು ನೋಡು ನೀನು ಹೆಂಗ್ ಮಾತಾಡ್ತೀನಿ ನಮ್ಮ ಅಮ್ಮನ ತರನೇನೆ ಅಲ್ಲ ನೆಮ್ಮದಿ ಇಲ್ಲ ನಮ್ಮ ಅಮ್ಮಂಗೆ ಅಂತಂದ್ರೆ ಏನ್ ನೆಮ್ಮದಿಗೆ ಇರ್ದಲ್ಲ ನನ್ನ ಮಗಳೇ ನೋಡೋಗಳ ಫೋನ್ ಮಾಡಿ ಹೇಳು ದನ ಕರೆಲ್ಲ ಅಷ್ಟೊಂದು ಕಟ್ಕೊಂಬೇಡ ಕಟ್ಟಿರೋದಕ್ಕೆ ಮತ್ತೆ ನಿಮ್ಮನ್ನೆಲ್ಲ ದೊಡ್ಡದ್ ಮಾಡೋದಾಗಿದ್ದು ಫ್ರೀ ಆಗಿರಮ್ಮ ಅಂತ ಹೇಳ್ಬೇಕು ನೀನು ಸರಿ ಬರೋಣ ಒಳ್ಳೇದು ಹಾ ಒಳ್ಳೇದಪ್ಪ ಮಾಡಿದ ಮಗ್ಳು ಫೋನ ಅಷ್ಟೇ ಇದೆ ನಮ್ಮ ಅಜ್ಜಿ ಮನೆ ನೋಡ್ರಿ ಚಿಕ್ಕ ವಯಸ್ಸಾಗೆಲ್ಲ ಇಲ್ಲೇ ಅಂಗನವಾಡಿ ಎಲ್ಲ ಮುಗಿಸಿದ್ದು ಸ್ಕೂಲ್ಗೆ ಹೋಗಿ ಮಾತ್ರ ನಮ್ಮೂರಿಗೆ ಸಾಕೊಂಡಿದ್ದು ನಾನು ಇದೇ ನಮ್ಮ ಅಜ್ಜಿ ಮನೆ ನಾವು ಚಿಕ್ಕ ವಯಸ್ಸಾಗೆ ಉಡ್ಡಿ ಪೆಟ್ಟಿ ಎಲ್ಲಾಡಿದ್ದು ನೋಡ್ರಿ ನಮ್ಮ ಅಜ್ಜಿ ಬೋಡಮ್ಮಜ್ಜಿ ಹೋಗೋಣ ಇಲ್ಲೇ ಹೆಂಗ್ ಬತ್ತಿ ಅಲ್ಲಿಗೆ ಅಲ್ಲಿ ನಿಮ್ ಕಾಳಪ್ಪನ ಏನ್ ಬಿಟ್ಟಿದ್ದು ಇಲ್ಲೇ ಬಿದ್ದಿರು ವಾರ ಅಲ್ಲಿ ಗಂಡಿನ ಎತ್ಕೊಂಡಾಗಲ್ಲ ನಾವ್ ಇರ್ತೀವಿ ಗಂಡು ನಾಸ್ತ ನೋಡ್ಕೊಂತೀವಿ ಇದ್ರಮ್ಮ ಹೆಲ್ಮೆಟ್ ತಾಯಿ ಇದ್ಗಳೇ ಕಾಮತ್ಗೆ ಅಮ್ಮಂದಲ್ಲ ತಾಯಿದು ಹೌದಾ ಏನ್ ಸಮಾಚಾರ ಎಲ್ಲ ಹೇಳ್ಬೇಕು ಬರೋಣ ಬಾ ಒಳ್ಳೇದು ಬಾ ಒಳ್ಳೇದು ಅಂತಂದ್ರೆ ನಗ್ತಾನೆ ಬತ್ತೀಯಾ ಫೋನ್ ಮಾಡ್ತೀನಿ ಮಗಳ ಕೈಲಿ ಯಾಕೆ ಬಂದೆ ಅಂತ ಸರಿ ಒಳ್ಳೇದು ಕಳ್ಗುಚ್ಚಮ್ಮ ಒಳ್ಳೇದ್ ಮಾಡ್ಲಿ ಬಾಯ್ ನಮ್ಮ ಅಮ್ಮ ನನ್ನ ಮೊಮ್ಮಗನ್ನ ಉದ್ದೂಕ್ ಬೆಳೆಯಂಗ್ ಮಾಡ್ಲಿ ತಾಯಿ ಕಳ್ಗುಚ್ಚಮ್ಮ ನಮ್ಮ ಅಮ್ಮ ಒಳ್ಳೇದ್ ಮಾಡೆ ಕಳ್ಗುಚ್ಚಮ್ಮ ನೋಡು ನಮ್ಮೂರ್ ಕುದುರ್ ಬೆಟ್ಟ ಬೆಳ್ದಂಗ್ ಬೆಳಿಲಿ ನನ್ನ ಮೊಮ್ಮಗ ನಮ್ಮ ಅಮ್ಮ ಒಂದ್ ಇಸ್ಕೊ ಹಿಂಗ ಹೇಳಿಲ್ಲ ಏನಂತ ಈ ತರ ಎಲ್ಲ ಬೆಳಿಲಿ ಅಲ್ಲ ಬೆಳಿಲಿ ಅಂದ್ರೆ ಹೆಂಗೆ ಹೇಳು ಹೆಂಗೆ ದುಡ್ಡು ಕತ್ನ ಬೆಳಿಲಿ ಶುದ್ಧ ಅಂತ ಸರಿ ಸರಿ ಆಯ್ತು ಬರ್ಲಾ ಒಳ್ಳೇದು ಬಾಯ್ ಬಾಯ್ ಕೇಳೆ ವಸಂತಿ ಆಗ್ಬೇಕ ಪೂಜೆ ವಸಂತಿಲಿ ಪಾಡ್ತಾವಳಲ್ಲ ವಸಂತಿ ಹೆಂಗಿದ್ಯಮ್ಮ ನೋಡಿ ಹಂಗಿದ್ದೀನಿ ವತಾರಿಂದ ನಾವು ಹೊಸರಿಂದ ಹೆಂಗಿದೀನಿ ನೋಡಿ ನಾ ವತಾರ್ ಬಂದವಳು ಇಲ್ಲಿದ್ದೀನಿ ನಾನು ಹೊಸರೆಲ್ಲ ಮುಗಿಸ್ಕೊಂಡ್ ಹೋಗಿ ನೀನ್ ಊರೂರ್ ಅಂಟೆ ಗಾಯ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೆ ಊರೂರ್ ಅಂಟೆ ಎತ್ಕೊಂಡಿ ಆಳೂರ್ ಮೇಲೆ ಗೂಳೂರ್ ಮೇಲೆ ಬಂದಿದ್ದು ಇವಾಗ ಇಲ್ಲಿ ಏನೇನ್ ಮಾತು ಎಲ್ಲೆಲ್ಲಿ ಸೃಷ್ಟಿ ಮಾಡ್ತಿ ಹೇಳು ಮಾಡ್ಬಿಡ್ತಾರ ಸೃಷ್ಟಿನ ನಿಮ್ಮ ಅವ್ನ್ ಚೆನ್ನಾಗಿ ಮನಸ್ ಬಂದಿನಪ್ಪ ಇವತ್ತು ಯಾಕೆ ಕೇಳ್ದೆ ಅವ್ರ ಮಗಳು ಬಂದಿತ್ತಲ್ವಾ ಇಷ್ಟೊಂದ್ ಬಾಳ ನಿಂಗೇನು ಮಾಡಕ್ ಕೆಲ್ಸ ಇಲ್ವಾ ಅಂತ ಮನೆ ಕೊಟ್ಟಿದ್ಯಾ ಅದು ಸಾಯ್ತಾರ ಬೆಳಗಿನ ಸಾಯಂಕಾಲದಕ್ಕ ಎಲ್ಲ ಮಾರ್ಕೊಂಡು ನಿಮ್ದೇಗಿರ ಕೇಳೋ ಅಜ್ಜಿ ಅಂತ ಹೇಳಿದೀನಿ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳವ್ರೆ ಹೇಳ್ತೀನಿ ಕೇಳವ್ರ ನೀನ್ ಚೆನ್ನಾಗ್ ಸಾಕು ಇವಾಗಿರು ನಿಮ್ಮ ಅವ್ವ ಅಂತ ಸೈಲೆಂಟ್ ಮನುಷ್ಯಗೆ ನೀನ್ ಹೆಂಗ್ ಬಿಟ್ಬಿಟ್ಟ ಹೋಗ್ ನೀನು ನಾನ್ ಹೆಂಗ್ ಬಿಟ್ಬಿಟ್ಟೆ ನಾನ್ ಬಂದಿದ್ದೆ ಮತ್ತೆ ನಿಮ್ ಬಗ್ಸಕ್ಕಾಗಿದ್ದಿ ಮುನ್ನ ಅಪ್ಪ ಮಕ್ಕಳೇ ಬುದ್ಧಿ ಅಂದ್ರೆ ಒಂದೇ ಕಾವಳ ನೋಡ್ಕ ಏನ್ವೇ ಅದಕ್ಕೆ ನೋಡಿದ್ ಗಾಡಿ ಹೆಂಗದೆ ಗಾಡಿ ಬಿಟ್ರೆ ಚೆನ್ನಾಗದಪ್ಪ ದುಡ್ಡು ಕೊಟ್ಟಿಲ್ವಾ ಅದಕ್ಕೆ ನೀನು ಕೊಡ್ಸು ನಾನ್ ಕೊಡ್ಸಲ್ಲ ಇವಾಗ ಎಲ್ಗಾನ ಹೋಗ್ಬೇಕು ಅಂತಂದ್ರೆ ಬೇರೆ ಕೇಳ್ರ ಹೆಂಗಿರ್ತದೆ ನಮ್ ಗಾಡಿ ತಾಂಡಾಗು ಅವ್ನ ಎಷ್ಟಲ್ಲಿಂದ ಕೇಳಿ ಅವ್ನು ಯಾರನ್ನ ನಮ್ಮ ತಾಂಡಾಗು ನಮ್ಮ ತಾಂಡವ್ರ ಇವತ್ತವ್ರ ನಾಳೆಗೆ ಬರ್ತೀನಲ್ಲ ಮನೆಗೆ ಯಾವಾಗ ನಾನು ಇವತ್ತವ್ರ ನಾಳೆಗೆ ಬರ್ತೀನಿ ಅದ್ರ ತಾಂಡಾಗು ಅದೇ ಪರವಾಗಿಲ್ಲ ಅದೇ ಗಾಡಿ ಅವ್ನ ಎಷ್ಟು ಸರಿ ಬೇಜಾರ್ ಅಂತ ಹೇಳಿ ಕೇಳ್ದಾಗೆಲ್ಲ ಕೊಡ್ತಾನಲ್ಲ ಬೇಡ ನಾನು ಹೇಳಿವ ನಮ್ದೇ ತಾಂಡಾಗು ಅಂತ ನಾನು ಅದಕ್ಕೆ ಅವ್ನ ಇಸ್ಕೊಂಡಲ್ಲ ಈಗ ಮನು ಹಂಗ ಅನ್ಬಿಡ್ತದ ಅಂತ ನಾವ್ ಮನ್ಸಲ್ಲಿ ಅನ್ಕೊಳಲ್ವಾ ಹೌದಾ ಯಾವ ಮಾತಾಡಿದ್ರೆ ಗಾಡಿ ಕೇಳ್ತಾನೆ ಅಂತ ಕೇಳ್ತೀನಿ ಕೊಡಿಲಿ ಯಾಕಪ್ಪ ಗಾಡಿ ನೋಡು ನನಗೂ ಎಷ್ಟು ಸಲಿಂದ ಕೇಳಿ ಎಲ್ಗಾನ ಫಂಕ್ಷನ್ ಹೋಗ್ಬೇಕಾದ್ರೆ ಕೇಳಿ ಬೇಜಾರ ಬಿಡ ನಂಗೂ ಅದಕ್ಕೆ ಒಂದ್ ಮನ್ಸ್ ಮಾಡಿದ್ರೆ ನೀವು ನಾನ್ ಮನ್ಸ್ ಮಾಡಿದ್ರ ನಿಮ್ಮ ಅಪ್ಪ ಕಟ್ಟಿರೋದೊಂದು ತಾಲೆ ಅದೇ ಇಕ್ಕು ಅಯ್ಯೋ ಅಷ್ಟೊಂದು ದೊಡ್ಡ ಮಾತಲ್ಲಿ ಆಡ್ಬೇಡ ವಸಂತಮ್ಮ ಗೈಸ್ ನನ್ನ ಫ್ರೆಂಡ್ ಗಾಡಿ ಅವನೇನು ಅನ್ಕೊಳಲ್ಲ ಅಂದ್ಕೊಂಡ್ರೆ ಪರವಾಗಿಲ್ಲ ಯಾಕೆಂತಂದ್ರೆ ಯಾವಾಗಲೂ ಒಬ್ಬ ಫ್ರೆಂಡ್ ಜೊತೆ ಇನ್ನೊಬ್ಬ ಸಿಕ್ಕಾಪಟ್ಟೆ ಹತ್ರದಾಗಿರ್ತಾನಲ್ಲ ಏನೇ ಕೆಲಸ ಮಾಡ್ಬೇಕು ಜೊತೆಗಿರ್ತಾನೆ
ನನ್ನ ಬಗ್ಗೆ ಅವನಿಗೆ ಗೊತ್ತಿತ್ತು, ನನ್ನ ಬಗ್ಗೆ ನಂಗೆ ಗೊತ್ತಿರ್ತಾನೆ. ಇಡೀ ಫ್ರೆಂಡ್ ಸರ್ಕಲ್, ಒಂದು ಫ್ರೆಂಡ್ ಸರ್ಕಲ್, ನಮ್ದೊಂದು ಫ್ರೆಂಡ್ ಸರ್ಕಲ್ ಇತ್ತು ಅಂತಂದರೆ ಅದ್ರಾಗ ಒಬ್ಬ ಕ್ಲೋಸ್ ಇರ್ತಾನಲ್ಲ, ಆ ಥರ ಕೇಳೋಕ್ಕೆ ಬೇಜಾರಿಲ್ಲ. ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಕೊಡ್ತಾನೆ. ಆದ್ರೂ ಬಿಡಲ್ಲ ನಾನು. ಅವ್ನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಕಿತ್ಕೊಂಬತ್ತೀನಿ ಗಾಡಿನ, ಕೊಡ್ತಾನೆ. ಏನು ಬೇಜಾರು ಮಾಡ್ಕೊಳ್ಳೋದು ಆ ಥರ ಅಲ್ಲ. ನಾವು ಅಮ್ಮಂಗೆ ಹೇಳ್ತಾ ಇದ್ದೀನಿ, ಕೊಡ್ಸಮ್ಮ ಡವ್ ಮಾಡಬೇಡ, ಡವ್ ಮಾಡಬೇಡ, ಅದಕ್ಕೆ ಒಂದು ಕೊಡ್ಸು. ಈ ಥರದ್ದು ಬೇಡ. ಒಂದು ಮನೆ ನೋಡ್ಕೊಂಡ್ ಬಂದಿನಲ್ಲ, ಕೊಟೇಶನ್ 4 ಲಕ್ಷ ಹಿಮಾಲಯನು. 4 ಲಕ್ಷ 7 ಲಕ್ಷ ಇಲ್ಲ ಇದು ನೋಡಿ, ಇದು 2.5 ಲಕ್ಷ ಅವನು ಫುಲ್ ಕ್ಯಾಶ್ ಕೊಡ್ತಾಂಡವನಿ. ನೀನು ತಗೋಬಹುದು ನೋಡು ಹೆಂಗದ ಗಾಡಿ. ಗೈಸ್, 1 ವರ್ಷದ ಗಾಡಿ ಕರೆಕ್ಟಾಗಿ 5,500 ಓಡ್ಸೋಣ ಅಷ್ಟೇನೆ. ಹೋದ ತಿಂಗಳು ನವೆಂಬರ್ ತಗೊಂಡಿದ್ದು. ಬರೀ ಟೈರ್ ತೋರಿಸ್ತೀನಿ ನೋಡ್ರಿ, ಕಂಪ್ನಿ ಕೊಟ್ಟಿರೋ ಟೈರ್ ಇನ್ನೇ ಹೆಂಗದೆ, ಏನು ಓಡಿಸಿಲ್ಲ ಗಾಯ್ಸ್. ಇವನ ಹತ್ರ ಇರೋ ಗಾಡಿ ನನ್ನ ಹತ್ರ ಇರಬೇಕಾಯ್ತು. ಇದನ್ನ ಹೆಂಗೆ ಮಾಡಿ ನೋಡ್ರಿ, ಇನ್ನೂ ಶೋರೂಮ್ ಪೀಸ್ ಇದ್ದಂಗೆ ಅದೇ. 5,000 ಓಡಿರೋದು ಗಾಡಿ ಇದು. ತಂದು ಕರೆಕ್ಟಾಗಿ ಹೋದ ವರ್ಷ ನವೆಂಬರ್ 4ನೇ ತಾರೀಕು ತಂದಿದ್ದು. ನಾನು ಹೋಗಿದ್ದೆ ಡೆಲಿವರಿಗೆ. ಬರೀ 3 ಜನ 4 ಜನ ಹೋಗಿ ಡೆಲಿವರಿ ತಗೊಂಡಿದ್ದೆ ಈ ಗಾಡಿನ. ಜೊತೆಗೆ ನಾನು ಹೋಗಿದ್ದೆ. ಈ ಗಾಡಿ ತಗೊಳಕ್ಕೆ ಅವನು ಕಾಲೇಜಲ್ಲಿ ಡಿಗ್ರಿ ಫೈನಲ್ ಇದ್ದಾಗ ತಣ ಅನ್ಕೊಂಡಿದ್ದು. ಕಾಲೇಜ್ ಮುಗಿಸಾದ್ಮೇಲೆ ತಗೊಂಡ, ಏನು ಯೂಸ್ ಇಲ್ಲ, ಶೋಕಿನೇ ಮಾಡಲಿಲ್ಲ ಕಾಲೇಜಲ್ಲಿ. ಅದಕ್ಕೆ ನನಗೆ ಇನ್ನೊಂದು 6 ತಿಂಗಳದೇ ಕೊಡ್ಸಮ್ಮ ಎಷ್ಟು ಹೇಳ್ತಿದ್ರು ನೀವು, ಮಾತೇ ಕೇಳಲ್ಲ ನನ್ನ. ಒಬ್ಬೊಬ್ರು ಏನಿಲ್ಲ ಇಲ್ಲಿ. ನಿಮ್ಮ ಅಜ್ಜಿತ ಏನದ ಎಲ್ಲಡಿಕೆ ಚೀಲನ ಎಲ್ಲಡಿಕೆ ಕಡ್ಡಿ ಪುಡಿ ಯಾವಾಗ ಮಣ ಕುಡ್ಕೊಂಡ್ ಕೂತಿದ್ರು. ನಾನ್ ತಗೊಂಡ ಅನ್ಕೊಂಡ್ರೆ ಕಾಸು ಮರ್ತಾಗಿದ್ದೀನಿ ನೋಡಮ್ಮ. ಆ ಊರಾಗ ಯಾವ ಫೋನ್ ಪೇ ಅಜ್ಜಿ ಮಾಡ್ತೀನಿ, ಫೋನ್ ಪೇ ಎಲ್ಲ ಗೊತ್ತಿಲ್ಲ ಅಂತದ ಅಜ್ಜಿ ನನ್ಗೆ. ಅವಳು ಉಗಿ ಮಕ್ಕಳಿಗೆ ಅವಳಿಗೆ ಎತ್ಕೊಂತ ಹೇಳಿದೀನಿ, ಮರ್ತ್ ಬಂದವಳು ನೋಡಮ್ಮ. ಆಮೇಲೆ ನಿಮ್ಮ ಅಮ್ಮನ ಹತ್ರ 100 ರೂಪಾಯಿ ಇಸ್ಕೊಂಡು ಹಾಕ್ ಬಂದಿದ್ದೀವಿ ಇದಕ್ಕೆ. ಇಡ್ಮುಡಿ ಕಟ್ಟಕ್ಕೆ ಅಜ್ಜಿಗೆ ಫೋನ್ ಪೇ ಮಾಡ್ತೀನಿ ಬಿಡು, ಅಮ್ಮಗ ಕೊಡ್ತಾನೆ, ತೆತ್ತೋಣ ಕೊಡಂತೀನಿ. 100 ರೂಪಾಯಿ 200 ರೂಪಾಯಿ ಕೊಡ್ತೀನಿ ಬಿಡಪ್ಪ, ಆಯ್ತು ನಿಮ್ಮ ಮಗುಂಗೆ. ಓಹೋ ನೋಡ, ಅವ್ನ ಮೇಲೆ ಸೆಂಟಿಮೆಂಟು. ಸೆಂಟಿಮೆಂಟ್ ಅವ್ನ ಮೇಲೆ. ಕಟ್ಟು ಮೇವ, ಮಳೆ ಬರ್ತದ ಕಟ್ಟು. ಮಕ್ಕಳ ಹೆಂಕರ್ ಬಿಸಿಲ ಒಣಗಿ ಬೆಳಗಿರ ಮುಂಚೂರು ನೋಡಿ. ನಿಮ್ಮ ಅಮ್ಮ ನೋಡಿ ಎಷ್ಟು ಬೆಳಗ, ನೀನ್ ಹೆಂಕರ್ಗಿದ್ದಿ ಅಮ್ಮ ಅಂತ ಅಂದ್ರೆ ಕಾಲದಿಂದ ಗೇದವ್ರು ಈಗ ಅವಳೆ ಬರು ಸುಖವಾಗಿ ಇರ್ಸವ್ರೆ. ಹೌದಾ? ನಾವು ನಿಮ್ಮಂಗೆ ಅವ್ರಂಗೆ ಮಾಡೋದಲ್ವ. ನಾನು ಯಾಕಲ್ಲ ಹಂಗ್ ಬಿದ್ಕೊಂಡಿದ್ದೀಯ ಅಂತ ತಪ್ಕೊಂಡಿಯ ಲೇ? ಯಾಕಲ್ಲ ಕಾಲ ಹಾಕೊಂಡ್ ಬಿಡ್ಗಿದ್ದಿಲ್ಲ ಅದ್ರ ಮೇಲೆ, ನೀನು ಎಂತಿನ ಅನ್ನೋದು. ಗೈಸ್, ನಮ್ಮ ಮನೆ ಪಕ್ಕ ಶಿಷ್ಯ ಅವನು, ನಮ್ಮ ಚಿಕ್ಕ ತಾತ, ನಮ್ಮ ಅಮ್ಮಗ ನಮ್ಮನೆಗೆ ಇರ್ತಾನೆ. ಒಳ್ಳೆ ಸೈಕ್ ಮನುಷ್ಯ ಅವನು, ಒಂಥರ ಡಿಫ್ರೆಂಟ್ ವ್ಯಕ್ತಿ ಅವನು. ನಮ್ಮ ಮನೆ ತಗ ಇರ್ತಾನೆ. ಇವನ ಹೆಸರು ಪುಕ್ಷಟ್ಟಿ ಅಂತ. ತಿನ್ನೋದು ಉಣ್ಣೋದೆಲ್ಲ ನಮ್ಮ ಮನೆಗೇನೆ. ಬರ್ಲ ಇಲ್ಲಿ ಯಾರಲ್ಲ, ಏನೋ ಇಕ್ಕಿಕ್ಕತ್ತು ಸಾಮಾನ್ಯ ಮನೆ ಭಯ ಹಾಕತ್. ಬಾರೋ ಅದ್ರ ಜೊತೆ ಹೆಂಗೆ ನೀನು ಅದನ್ನ ಎಷ್ಟು ಫ್ರೆಂಡ್ ಮಾಡ್ಕೊಂಡಿದ್ದೆ ಅದೆಲ್ಲ ತೋರಿಸ್ಬಾರ್ದು, ವಿಡಿಯೋ ಮಾಡ್ತೀನಿ. ಅದೆಷ್ಟು ಫ್ರೆಂಡು ನೀನು ತೋರಿಸಲ್ಲ, ಅದೇನೇನು ಮಾಡ್ತೀನಿ ಅದೆಲ್ಲ ನೀನೇನು ಮಾಡ್ತಾ ಎಲ್ಲ ಮಾಡ್ತಾ ಮಾಡೋ. ಹೊಡಿಬೇಡ ಲೇ, ರೊಮ್ಯಾನ್ಸ್ ಮಾಡೋದ್ರ ಜೊತೆ. ನನ್ನ ಮಗನೇ, ಆ ನಾಯಿ ನೋಡು ಎಷ್ಟು ಕೊಳೆ ಆಗದೆ, ನೀನೇನೋ ಹಿಂಗಿದ್ದಿ. ಗೈಸ್ ನೋಡಿ ಗೈಸ್, ನಾಯಿನ ಎಷ್ಟು ಫ್ರೆಂಡ್ ಮಾಡ್ಕೊಂಬಿಟ್ಟಾನಂದ್ರೆ ಇವನು. ಬೇರೆ ಯಾರು ಬಂದರೆ ಗೊರ್ರ ಅಂತದೆ, ಇವನಂತೂ ಆಡಿ 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 ಅದನ್ನಂತ ಇದು ಮಾಡ್ಕೊಂಬಿಟ್ಟಾನ. ಎಲ್ಲಲೇ ನಾಯಿ ತೊಳೆದಿಲ್ಲಕ್ಕ ಬಿಡೋದನ್ನ ಒಂದು ವಾರ. ಗೈಸ್, ನಮ್ಮ ಮನೆ ಜೋಳ ಇದು ಮಾಡ್ದಂಗಿದೆ. ಇವ್ನು ನಾಯಿ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ, ಫುಲ್ಲು ಗಲೀಜಾಗ್ಬಿಟ್ಟದೆ, ತೊಳಿಬೇಕಿದ್ದನ್ನ. ಇವ್ನು ನೋಡಿ ಅದ್ರ ಜೊತೆ ದೊಡ್ಡತಾನೆ. ಒಂದು ಹಾಡು ಹೇಳಮ್ಮ, ಒಂದು ಹಾಡು ಹೇಳು. ಇನ್ನೇನು ಬರ್ತದ, ತಿನ್ನಕ್ ಬರ್ತದ ಮಾಡಿರದ. ನಿನ್ನ ಮಗಳು ಬೇಸಿಕ್ ಇರ್ತಾಳೆ ಇವಾಗ. ಮುತ್ತಮ್ಮ ಮನೆ ತಿಂದೇನು ಚೆನ್ನಾಗಿ, ಸೀಮಂತದ ಊಟ. ಇಷ್ಟು ಊಟ ಅನ್ನ ಉಂಡೆ ಯಾಕ ಅದು ಹೊಟ್ಟೆ ಬುರ್ರನ್ನು ಉತ್ಕೊಂಡದೆ. ಬುರ್ರನ್ನು ಉತ್ಕೊಂಡದ? ಹೆಂಗ್ ಉತ್ಕೊಂಡದೆ? ಅಮ್ಮ ಅಜ್ಜಿ ಆಗೋದಲ್ಲಮ್ಮ. ಬಿಳಕೊಂದು ಡೈ ತಮ್ಮರ ನಾಳೆಗೆ. ಬಡಪ ಏಯ್ ಹಾಕಮ್ಮ, ಏಯ್ ಹಾಕಳಮ್ಮ. ಇನ್ನ ನೀ ಎಷ್ಟು, ಇನ್ನ ನಿಂಗೆ 35 ವರ್ಷದ ಹುಡುಗಿ ನೀನು. ನಿನಗೆ ಏನು ಯೋಚನೆ ಅಲ್ವಾ ಇದು? ಜಾಳ ಹೋಗ್ಲಿವಲ್ಲಪ್ಪ ನಿಂದು ಯೋಚನೆ. ವಾರ ಆಯ್ತಲ್ಲ, 50 ದಿವಸ ಆಗೋಯ್ತು. ಕಾವಲ್ ಕಾಯ್ದಿ ಮನೆ ಬಿಟ್ಟು ಆಲೆ 1 ವಾರ ಆಯ್ತು. 1 ವಾರ ಆಯ್ತು. ಹೊಲ್ತವೆ ಮನೆ, ಹೊಲ ಮನೆ. ಇದೇ ಮನೆ ಹೊಲ ಮನೆಯಾಗ. ಒಂದ್ಸಲಿ ಸೂರ್ಯಂಗೆ ಬೈ ನೋಡೋಣ. ಸೂರ್ಯ ನಾಳೆ ಜ್ವರ ಬರ್ತಾನೆ ನೋಡೋಣ. ನಾಳೆಗೆ ಬರ್ತಾನ ಗ್ಯಾರಂಟಿ ಬರ್ತಾನೆ. ಒಂದ್ಸಲಿ ರಾಮಪ್ಪ ಕೈ ಮುಗಿ ಗೊತ್ತಂಬಿಡಿ. ಈಗ ಕೈ ಮುಗಿದಿದ್ದೀನಿ, ಮಾತಾಡ್ಲೇನ? ಯಾರಿಗೆ ಹೇಳು? ರಾಮಪ್ಪಂಗೆ. ಗೈಸ್, ರಾಮಪ್ಪ ಅಂತಂದ್ರೆ ನಮ್ಮೂರ್ ಬೆಟ್ಟದ ಮೇಲೆ. ಕರೆಕ್ಟಾಗಿ ನಮ್ಮೂರ್ ಬೆಟ್ಟ ಇಲ್ಲಿಂದ ಕಾಣೋದು. ಅಡಿಕೆ ಗಿಡ ಮರ ಆಗ್ಬಿಡ್ತು. ಪ್ರತಿ ವರ್ಷ ಇಲ್ಲಿಂದ ಬೆಟ್ಟ ಕರೆಕ್ಟಾಗಿ ಕಾಣೋದು. ಬೆಟ್ಟ ಅಡಿಕೆ ಗಿಡದಿಂದ ಕರೆಕ್ಟಾಗಿ ಬೆಟ್ಟ ಐತೆ. ಅಮ್ಮ ಅಡಿಕೆ ಗಿಡನೆಲ್ಲ ನಮ್ಮ ಬಿಡೋದು ನೋಡೋ, ನಮ್ದೇನಂತ ಕೇಳ್ತಾವ್ರೆ. ಗೈಸ್, ನಮ್ದಲ್ಲ. ಅದು ಎಷ್ಟಾಯ್ತಮ್ಮ ಎಕರೆ? ಅದು ಒಂದು 5-6 ಎಕರೆ ಇಲ್ವಾ? 5-6 ಎಕರೆ ಇಲ್ವಾ? ಅದು 5-6 ಎಕರೆ ಫ್ಲ್ಯಾಟ್ ಒಂದೇ ಇದು ಸಮಕ್ಕೆ ಹಾಕೋರೆ. ಅಡಿಕೆ ಒಂದು 5 ವರ್ಷ ಇದಾಕಿ ನಮ್ಮ ಹೊಲದ ಪಕ್ಕದವ್ರದ್ದು. ನಮ್ದಲ್ಲ ಅದು. ನಮ್ಮದು ಬರೀ 4 ಎಕರೆ. ಅದು ನಮ್ಮ ದೊಡ್ಡಪ್ಪ ಮಾಡ್ತಿಲ್ಲ, ಅದು ನಾವೇ ಮಾಡ್ತಾಯಿದ್ದೀವಿ. ನಮ್ಮ ಪಾಲಿಗೆ 2 ಎಕರೆ ಅಷ್ಟೇ ಇರೋ ನಮ್ಮ ಜಮೀನು, ಎಷ್ಟು ಇಲ್ಲ.
ಅದೇ ಬೇಜಾರೈತೆ ನಮ್ಮ ಕಡೆಗೆ ಇವಾಗ 2 ಎಕರೆ ನಮ್ಮ ತಾತ ಉಳಿಸಿರೋ ನನಗೆ, ನಮ್ಮ ತಾತ ಉಳಿಸಿರೋ ನಮ್ಮ ಅಪ್ಪ ಉಳಿಸಿರೋ ಅದೇ ಬೇಜಾರೈತೆ ಇವತ್ತಿನ ರೇಟ್ಗೆ. ಜಾಸ್ತಿ ಆಸೆ ಬೀಳಕ್ಕೆ ಹೋಗಲ್ಲ ನಾನು. ಅಫಿಷಿಯಲ್ ಓನರ್ ನೋಡಿ ಸರ್, R15 ಓನರ್ ಹೆಂಗೋ ನೋಡ್ರಿ. ಕೇಳ್ದಾಗೆಲ್ಲ ಗಾಡಿ ಕೊಡೋದು ಇವನೇ. ಇದೇ ಥರ ಕೊಡ್ತಾ ಇರು. ನಾನು ಈ ಸಲ ತಾಂಡಾಗೆಲ್ಲ ತಗೊಂತೀನಿ ಈ ವರ್ಷ ಮುಗಿದ್ರಾಗೆ. ಯಾವುದೋ ಒಂದು ತಗೊಂತೀನಿ, ನಿನ್ನೂ ಕರಿತೀನಿ. ಗೈಸ್ ಒಂದು ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ಈ ಗಾಡಿ ತಗೊಳಕ್ಕಿಂತ 1 ವರ್ಷ ಮುಂಚೆನೇ ಕೊಟೇಶನ್ ಹಾಕ್ಸಕ್ ಹೋಗಿದ್ದು. ಗಾಡಿ ತಂತೀನಿ ಅಂತ ಕನ್ಫರ್ಮ್ ಮಾಡಿರಲಿಲ್ಲ ಇವನು. ಅವ್ರ ಮನೆಗೆ ಇನ್ನೂ ಕೇಳಿರಲಿಲ್ಲ, ಅಲ್ಲೇ ಕೊಟೇಶನ್ ಹಾಕ್ಸಕ್ಕೆ ಕೇಳಿದ್ದು. ನಾನು ಇವನು ಕಾಲೇಜ್ಗೆ ಹೋಗ್ಬೇಕಾರೆ ಒಂದು ದಿವಸ ಬೇಗ ಮುಗ್ದಾಗಿದ್ದು ಕಾಲೇಜು. 1 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಗಾಡಿ ತಂತೀನಿ ಅಂತ ಕನ್ಫರ್ಮ್ ಇರಲಿಲ್ಲ. ಹೋಗ್ಬಿಟ್ಟು ಯಮಾ ಶೋರೂಮಲ್ಲಿ ಕೊಟೇಶನ್ ಹಾಕ್ಸ್ಕೊಂಬಂದಿದ್ದು ಹೋಗಿ. ಆ ಥರ ಸೈಕು ಒಂದು ಇವಾಗ ನೀನು ಲಾಕ್ ತಂದರೆ ಇನ್ನು 3 ತಿಂಗಳು ತೆಗಿಯಲ್ಲ ಅವನು. ಎತ್ಕೊಂಡ್ರೆ ನಾನೇ ಎತ್ತಬೇಕು ಅಂದರೆ ನಾನು ಜೊತೆಗೆ ಹೋದ್ರೆ ಎತ್ತೋದು, ಅವನು ಒಬ್ಬನೇ ಅಂತ ಎತ್ತಲ್ಲ.